ದಶರಥ. ಅವ್ರಿಗೆ 3 ಹೆಂಡತಿಯರು. ಯಾರ್ಯಾರು? ಓಕೆ. ಅವ್ರಿಗೆ ಮಕ್ಳೇ ಆಗ್ಲಿಲ್ಲ ಅಂತ ವಸಿಷ್ಠರು ಏನ್ ಯಾಗ ಮಾಡಕ್ ಹೇಳ್ತಾರೆ? ಪುತ್ರ ಕಾಮೇಷ್ಟಿ ಯಾಗ. ಆಮೇಲೆ ರಾಮದೇವರು 4 ಮಕ್ಳು ಹುಡ್ತಾರಲ್ಲ, ಯಾರ್ಯಾರು? ಓಕೆ. ರಾಮದೇವ್ರು ಯಾರನ್ನ ಮದ್ವೆ ಆಗ್ತಾರೆ? ಸೀತಾದೇವಿ. ವನವಾಸಕ್ಕೆ ಹೋದ್ಮೇಲೆ ಸೀತಾವು ರಾಮು ವನವಾಸಕ್ಕೆ ಹೋದ್ಮೇಲೆ ಸೀತಾದೇವಿನ ಯಾರು ಎತ್ಕೊಂಡು ಹೊಟ್ಟೋಗ್ತಾರಮ್ಮ? ರಾವಣ. ಅವಾಗ ಒಂದು ಪಕ್ಷಿ ಫೈಟ್ ಮಾಡತ್ತಲ್ಲ, ಒಂದು ಈಗಲ್ ಫೈಟ್ ಮಾಡತ್ತಲ್ಲ, ಈಗಲ್ ಹೆಸರೇನು? ಜಟಾಯು. ಆಮೇಲೆ ರಾಮದೇವ್ರನ್ನ ಸೀತಾದೇವಿನ ಯಾರು ಸೇರ್ಸಿರ್ತಾರೆ? ಸಮುದ್ರನ ದಾಟಿ ಯಾರು ಅವರಿಬ್ಬರನ್ನ ಸೇರ್ಸಿರ್ತಾರೆ? ಯಾರು ಸೇರ್ಸಿರ್ತಾರೆ? ಹನುಮಂತ ಸೇರ್ಸಿರ್ತಾರಲ್ವಾ. ಅವಾಗ ರಾಮದೇವ್ರು ಕೊಟ್ಟರು ಅಂತ ಸೀತಾದೇವಿ ಹನುಮಂತ ಏನ್ ಕೊಡ್ತಾರೆ? ಉಂಗರ ಕೊಡ್ತಾರೆ. ಓಕೆ. ಕೃಷ್ಣ ದೇವರೋட ಅಮ್ಮನ ಹೆಸರೇನು? ಕೃಷ್ಣನ ಅಮ್ಮನ ಹೆಸರೇನು? ಕೃಷ್ಣ ಅವ್ರ ಅಪ್ಪನ ಹೆಸರೇನು? ನಂದಗೋಪಾಲ್. ಕೃಷ್ಣನಿಗೆ ಮಾವನ ಹೆಸರೇನು? ಕಂಸ. ಕಂಸನ ಫ್ರೆಂಡು? ಸರಿ. ಕೃಷ್ಣ ಏನ್ ಕದ್ದು ಏನ್ ತಿಂತಾನ? ಕದ್ದು ಏನ್ ತಿಂತಾನ ಕೃಷ್ಣ? ಬೆಣ್ಣೆ. ಸರಿ. ಒಂದು ಆನೆ ಒಂದಿರತ್ತಲ್ಲ, ಆ ಆನೆ ಹೆಸರೇನು? ಗಜೇಂದ್ರ. ಗಜೇಂದ್ರ ನೀರಲ್ಲಿ ಆಟ ಆಡ್ಕೊಂಡು ಹೋಗತ್ತಲ್ಲ, ಅವಾಗ ಯಾರು ಕಾಲ್ ಹಿಡಿದಿರ್ತಾರೆ? ಗಜೇಂದ್ರ ಕಾಲ್ನ ಯಾರು ಹಿಡಿತಾರೆ? ಯಾನೆ ಕಾಲ್ನ ಯಾರು ಹಿಡಿತಾರೆ? ಕ್ರೋಕೋಡೈಲ್ ಹಿಡಿಯತ್ತೆ. ಆಗ ಏನ್ ಕರಿಯತ್ತೆ ಗಜೇಂದ್ರ? ಸರಿ. ವಿಷ್ಣುನ ಏನ್ ಕರಿಯತ್ತೆ ಗಜೇಂದ್ರ? ಕಾಪಾಡು. ಆಗ ವಿಷ್ಣು ಕೈಲಿ ಏನಿರುತ್ತೆ? ಚಕ್ರ. ಚಕ್ರನ ಹೆಂಗ ಎಸಿತಾರೆ? ಹಂಗ ಎಸ್ತೋನೆ ಅದೇನಾಗತ್ತೆ? ಬಂದು ಮೊಸಳೆ ತಲೆನ ಅಬ್ಬು ಮಾಡತ್ತೆ ಅಲ್ವಾ? ತುಂಬದ್ ಯಾರು? ರಾಕ್ಷಸ. ಅವನಿಗೊಂದು ಮಗ ಇರ್ತಾನಲ್ಲ, ಅವನ ಹೆಸರೇನು? ಅವನಿಗೊಂದು ಪುಟ್ಟ ಮಗ ಇರ್ತಾನಲ್ಲ, ಅವನ ಹೆಸರೇನು? ಚಿಕ್ಕ ಪ್ರಹ್ಲಾದ. ಪ್ರಹ್ಲಾದ ಯಾವಾಗ್ಲೂ ಏನ್ ಹೇಳ್ತಾನ? ಓಂ ನಮೋ ನಾರಾಯಣ ಅಂತ. ಅವ್ರ ಅಪ್ಪನ ಕೋಪ ಬಂದು ಅವನ್ನ ಏನ್ ಮಾಡ್ತಾರೆ? ಮೇಲೆ ಕರ್ಕೊಂಡೋಗಿ ಪ್ರಹ್ಲಾದ ಬಿಡ್ಬಿಡ್ತಾರೆ. ಆದ್ರೆ ಬೀಳಲ್ಲ. ಅವ್ನ ಯಾರು ಕಾಪಾಡ್ತಾರೆ? ನರಸಿಂಹ ಕಾಪಾಡ್ಬಿಡ್ತಾರೆ. ಕೊನೆಯಲ್ಲಿ ಹಿರಣ್ಯಕಶಿಪು ಏನ್ ಕೇಳ್ತಾನ? ನೀನ್ ನಾರಾಯಣ ಅಂತ ಹೊಡೆದು ನೋಡ್ತಾರಲ್ವಾ ಹಿರಣ್ಯಕಶಿಪು. ಒಳಗಿಂದ ಯಾರು ಬರ್ತಾರೆ? ಕಂಬನ ಹೊಡೆದವನೇ ಒಳಗಿಂದ ಯಾರು ಬರ್ತಾರೆ? ಹೆಂಗ್ ಬರ್ತಾರೆ? ನರಸಿಂಹ. ಅವ್ನ್ ಬಂದು ಹಿರಣ್ಯಕಶಿಪುನ ಹೊಡೆದಿರ್ತಾರಲ್ವಾ. ಸರಿ. ಆಗ ಪ್ರಹ್ಲಾದ ಏನ್ ಹೇಳ್ತಾನ? ಓಂ ನಮೋ